ಇವರಿಗೂ ಎಲ್ಲ ಡಿಗ್ರಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಮೊನ್ನೆ ಉನ್ನತ ಶಿಕ್ಷಣ ಸಚಿವರಾದ MC ಸುಧಾಕರ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಏನಂದರೆ ಎಲ್ಲ ವಿವಿಗಳಲ್ಲಿ ಡಿಫ್ರೆಂಟ್ ಆಗಿ ವ್ಯಾಲ್ಯೂಯೇಷನ್, ಡಿಫ್ರೆಂಟ್ ಆಗಿ ರಿಸಲ್ಟ್ ಕೊಡ್ತಾರೆ, ಡಿಫ್ರೆಂಟ್ ಆಗಿ ಅಂಕಗಳನ್ನು ನಮೂದನೆ ಮಾಡ್ತಾರೆ. ಇದು ಸಾಕಷ್ಟು ಸಮಸ್ಯೆ ಆಗಿದೆ. ಇದನ್ನು ಏಕರೂಪವಾಗಿ ಮಾಡಬೇಕು ಅಂತ ಒಂದು ಚರ್ಚೆ ಕೂಡ ಆಗಿದೆ ವಿಧಾನ ಪರಿಷತ್ನಲ್ಲಿ. ನಂತರ ಕೂಡ ಘೋಷಣೆ ಮಾಡಿದ್ದಾರೆ. ಎಲ್ಲ ಏಕರೂಪತೆಯನ್ನು ಕೂಡ ಎಲ್ಲ ವಿವಿಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ತರ್ತಾ ಇದ್ದಾರೆ. ಅದೇ ರೀತಿ ನಿಮಗೆ ಇನ್ನು ಮುಂದೆ ನಿಮಗೆ ಮಾರ್ಕ್ಸ್ ಅಂಕ ಇರೋದಿಲ್ಲ, ಓನ್ಲಿ ಬಂದ್ಬಿಟ್ಟು ಗ್ರೇಡಿಂಗ್ ಸಿಸ್ಟಮ್ ಇರ್ತದೆ. ಏನಂದರೆ ವಿಧಾನ ಪರಿಷತ್ತಲ್ಲಿ ಕೂಡ ಚರ್ಚೆ ಮಾಡಿದ್ದಾರೆ. ಈ ರೀತಿ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಈ ರೀತಿ ಅಂಕಗಳನ್ನ ನಿಲ್ಲಿಸಬೇಕು, ವಿದ್ಯಾರ್ಥಿಗಳೆಲ್ಲ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ದಾರೆ. ಅದರ ನಡುವೆ ಏನಂದರೆ ನೆಕ್ಸ್ಟಿಂದ ನಿಮಗೆ ಗ್ರೇಡಿಂಗ್ ಸಿಸ್ಟಮ್ ಇರ್ತದೆ ಅಂತೇಳಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇದು ಯಾವ ವರ್ಷದಿಂದ ಶುರು ಮಾಡ್ತಾರೆ, ಈ ವರ್ಷದಿಂದ ಅಥವಾ ನೆಕ್ಸ್ಟ್ ಇಯರ್ ಅಂತ ಕ್ಲಾರಿಫೈನ ಮಾಡಿಲ್ಲ. ಆದಷ್ಟು ಬೇಗ ಉನ್ನತ ಶಿಕ್ಷಣ ಸಚಿವರು ಕ್ಲಾರಿಫೈನ ಮಾಡ್ತಾರೆ. ಒಟ್ಟಾರೆ ಡಿಗ್ರಿ ವಿದ್ಯಾರ್ಥಿಗಳಿಗೆ ಈ ರೀತಿ ಏಕರೂಪ ಶಿಕ್ಷಣ ನೀತಿ, ಅದೇ ರೀತಿ ನಮಗೆ ನೋಡೋದಾದರೆ ಈ ರೀತಿ ಅಂಕದ ಬದಲು ಗ್ರೇಡಿಂಗ್ ಸಿಸ್ಟಮ್ನ ತರೋದು ಎಷ್ಟು ಸರಿ ಅನ್ನೋದು ನೋಡಿ. ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ, ಲಿಂಕ್ ಬಯೋದಲ್ಲಿರ್ತದೆ.